ಜೈ ಶ್ರೀರಾಮ್. ನಮ್ಮ ಈ ದಿನದ ಪಯಣ ಬೊಫೆಲೋ ನ್ಯೂಯಾರ್ಕ್ ನಗರಕ್ಕೆ ಸೇರಿರೋ ನಯಾಗರಾ ಫಾಲ್ಸ್. ಸೊ ಅಟ್ಲಾಂಟಾ ಇಂದ ಬೊಫೆಲೋಗೆ ಹೊರಟ್ವಿ. ಅಟ್ಲಾಂಟಾ ಏರ್ಪೋರ್ಟ್ ಅಂತೂ ಸಿಕ್ಕಾಬಟ್ಟೆ ದೊಡ್ಡದಿದೆ. ನಮ್ ಗೇಟ್ ರೀಚ್ ಆಗೋದಿಕ್ಕೆ ಏರ್ಪೋರ್ಟ್ ಒಳಗಡೆನೆ 2 ಮೆಟ್ರೋ ಚೇಂಜ್ ಮಾಡಿ ನಮ್ ಗೇಟ್ ರೀಚ್ ಆದ್ವಿ. US ಅಲ್ಲಿ ಪ್ಯೂರ್ ವೆಜಿಟೇರಿಯನ್ಸಿಗೆ ತುಂಬಾ ಕಷ್ಟ. ಅಟ್ಲಾಂಟಾ ಏರ್ಪೋರ್ಟ್ ಅಲ್ಲಿ ತಿನ್ನೋದಿಕ್ಕೆ ಇಷ್ಟಿದ್ರು ನನಗೆ ತಿನ್ನೋದು ಸಿಗೋದು ತುಂಬಾ ಕಷ್ಟ ಆಯ್ತು. ಫೈನಲಿ ವೆಜ್ ಫುಡ್ ಸಿಗ್ತಲ್ಲ ಅಂತ ಖುಷಿಯಾಗಿ ತಿಂತಾ ಇದ್ರೆ ಅದು ಒಂಚೂರು ಚೆನ್ನಾಗಿರ್ಲಿಲ್ಲ. ಉಪ್ಪು ಹುಳಿ ಖಾರ ಏನೂ ಇರ್ಲಿಲ್ಲ. ಇದು ಬಿಟ್ರೆ ನನಗೆ ಬೇರೆ ಗತಿ ಇಲ್ಲ ಅಂತ ಇಷ್ಟ ಆಗ್ಲಿಲ್ಲ ಅಂದ್ರೂ ಕಷ್ಟಪಟ್ಕೊಂಡು ತಿಂದು ಬೊಫೆಲೋ ಕಡೆ ಹೊರಟ್ವಿ. 2 ಅವರ್ಸಿಗೆ ಬೊಫೆಲೋ ರೀಚ್ ಆದ್ವಿ. ಬೊಫೆಲೋ ಸಿಟಿ ರೀಚ್ ಆಗೋ ಅಷ್ಟರಲ್ಲಿ ರಾತ್ರಿ ಆಗಿತ್ತು. ಸೊ ರಾತ್ರಿ ಊಟದ ಯೋಚನೆ ಶುರುವಾಯಿತು. ಆ ಟೈಮಲ್ಲಿ ನಮಗೆ ಸಿಕ್ಕಿದ್ದೆ ಮೆಕ್ಡಾನಲ್ಡ್ಸ್. ಅಲ್ಲಿ ವೆಜಿಟೇರಿಯನ್ ಆಪ್ಷನ್ ಇದೆಯಾ ಅಂದಿದ್ದಕ್ಕೆ ಇದೆ ಅಂದರು. ಕೇಳಿದ್ದಕ್ಕೆ ಈ ವೆಜಿಟೇರಿಯನ್ ಬರ್ಗರ್ ಕೊಟ್ಟರು ವರ್ಸಸ್ ಚಿಕನ್ ಬರ್ಗರ್. ಅಟ್ಲೀಸ್ಟ್ ವೆಜ್ ಬರ್ಗರಲ್ಲಿ ಇನ್ನೂ ಸ್ವಲ್ಪ ತರಕಾರಿ ಹಾಕ್ಬೋದಾಗಿತ್ತು. ಅದರಲ್ಲಿ ಏನೂ ಇರಲಿಲ್ಲ. 1 ಚೀಸ್ ಸ್ಲೈಸ್, 2 ಸೌತೆಕಾಯಿ. ಸೊ ಅದು ಎಲ್ಲಿ ಸಾಕಾಗುತ್ತೆ. 1 ಫಡ್ಜ್ ಮತ್ತು 1 ಆ್ಯಪಲ್ ಪೈ ತೊಗೊಂಡೆ. ನಾವು ಉಳ್ಕೊಂಡಿದ್ದ ಹೋಟೆಲ್ ಮಾರ್ನಿಂಗ್ ವೀವ್. ಇದು ತುಂಬ ಚೆನ್ನಾಗಿತ್ತು. ಇದೇ ಹೋಟೆಲಲ್ಲಿ ಬೆಳಗ್ಗೆ ತಿಂಡಿ ಕೂಡ ಇತ್ತು. ಇದು ಇಲ್ಲಿಯ ಸ್ಟ್ಯಾಂಡರ್ಡ್ ಫುಡ್ ಅಂತೆ. ನಮ್ಮ ಸೌತ್ ಇಂಡಿಯಾಲ್ಲಿ ಯೂಶಲಿ ಮದುವೆಲೆಲ್ಲ ಹೇಗೆ ಉಪ್ಪಿನಕಾಯಿ, ಹಪ್ಪಳ, ಕೋಸಂಬರಿ, 1-2 ಪಲ್ಯ, ಏನಾದರೂ 1 ರೈಸ್ ಬಾತ್, ಅನ್ನ ಸಾಂಬಾರ್, ಮೊಸರನ್ನ, 1 ಬಾಳೆಹಣ್ಣು, 1 ಐಸ್ ಕ್ರೀಮ್, ಹೇಗೆ ಅದೇ ರೀತಿ ಇಲ್ಲಿ ಹೋಟೆಲ್ಗಳಲ್ಲಿ ಸ್ಟ್ಯಾಂಡರ್ಡ್ ಫುಡ್ ಲಿಸ್ಟ್ ಇದೆ. ಸೊ ನನಗಲ್ಲಿ ವೆಜಿಟೇರಿಯನ್ ಆಪ್ಷನ್ ಸಿಕ್ಕಿದಿಷ್ಟೇ. ಓಟ್ಸ್, ಫ್ರೈಡ್ ಆಲೂಗೆಡ್ಡೆ, ಒಂದಷ್ಟು ಹಣ್ಣು, ಇನ್ನು ನನ್ನ ಹಸ್ಬೆಂಡಿಂದು ಎಗ್ ಆಮ್ಲೆಟ್, ಫ್ರೆಂಚ್ ಟೋಸ್ಟ್, ಜ್ಯೂಸ್ ತಿಂಡಿ ತಿನ್ಕೊಂಡು ಫಾಲ್ಸ್ ಕಡೆ ಹೊರಟ್ವಿ. ಬೊಫೆಲೋ ಸಿಟಿ ಮಾತ್ರ ತುಂಬ ಚೆನ್ನಾಗಿತ್ತು. ಮನೆಗಳೆಲ್ಲ ಸಖತ್ತಾಗಿದ್ವು. ನಾವು ನಯಾಗರಾ ಫಾಲ್ಸಿಗೆ ಹತ್ರ ಹೋದಂಗೆ ಇಬ್ನಿ ತುಂಬ ಜಾಸ್ತಿ ಆಯಿತು. ರೋಡ್ ಕೂಡ ಕಾಣ್ತಾ ಇರಲಿಲ್ಲ, ಅಷ್ಟು ಹಿಮ ಇತ್ತು. ನಾವು ಹೊರಟಿದ್ದು ಬೆಳಗ್ಗೆ 8 ಗಂಟೆಗೆ. ಇನ್ನೂ ಇಲ್ಲಿ ಸೂರ್ಯೋದಯ ಕೂಡ ಆಗಿರಲಿಲ್ಲ. ನಮ್ಮ ಈ ಟ್ರಿಪ್ನ ಸ್ಟಾರ್ಟಿಂಗ್ ಪಾಯಿಂಟ್ ಇದು. ಇವರೇ ನಮಗೆ ಇಲ್ಲಿ ಎಲ್ಲ ಪ್ಲೇಸಸ್ಸಿಗೂ ಕರ್ಕೊಂಡೋಗ್ತವ್ರೆ. ಇವರ ಈ ಸರ್ವಿಸಿಗೆ ಅಂಕಲ್ ಮೋ ಅಂತ ಹೆಸರಿಟ್ಕೊಂಡಿದ್ದಾರೆ. ಸೊ ಇಲ್ಲಿಂದ ನಮ್ಮ ನಯಾಗರಾ ಟೂರ್ ಶುರು ಆಯಿತು. ಬನ್ನಿ ಬೊಫೆಲೋ ಸಿಟಿ ಮತ್ತು ನಯಾಗರಾ ಫಾಲ್ಸ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ನ್ಯೂಯಾರ್ಕಿಗೆ ಸೇರಿರೋ ಬೊಫೆಲೋ 2ನೇ ಅತಿ ಹೆಚ್ಚು ಜನಭರಿತ ನಗರವಾಗಿದೆ. ಸೆಂಟ್ ಮೇರೀಸ್ ಆಫ್ ಕೆಟರಾಕ್ಟ್ ಕ್ಯಾಥೋಲಿಕ್ ಚರ್ಚ್ ಇದು ಅತ್ಯಂತ ಹಳೆಯ ರಚನೆಯಾಗಿದೆ. 1847ರಲ್ಲಿ ಈ ಚರ್ಚನ್ನು ಕಟ್ಟಿದೋರೆ. ಈ ಟವರ್ನ ಹೈಟ್ ಅಮೆರಿಕನ್ ಫಾಲ್ಸ್ನ ಹೈಟ್ಗೆ ಈಕ್ವಲ್ ಆಗಿದೆ. ಇಲ್ಲಿ ಜನರಿಗೆ ಈ ಚರ್ಚ್ ಪವಿತ್ರವಾದ ತೀರ್ಥಯಾತ್ರೆಯ ಸ್ಥಳವಾಗಿದೆ. ಸೊ ವೆಲ್ಕಮ್ ಟು ನಯಾಗರಾ ಫಾಲ್ಸ್ ಸ್ಟೇಟ್ ಪಾರ್ಕ್. ಅಂಕಲ್ ಮೋ ಅವರನ್ನ ಬುಕ್ ಮಾಡ್ಕೊಂಡಿರೋದ್ರಿಂದ ಟಿಕೆಟ್ಗೆ ಕ್ಯೂ ನಿಲ್ಲೋ ಅವಶ್ಯಕತೆ ನಮ್ಗಿರ್ಲಿಲ್ಲ. ಅವರೇ ಟಿಕೆಟ್ ತಗೊಂಡು ರೆಡಿಯಾಗಿಟ್ಟಿದ್ರು. ಸೊ ನಾವಿವಾಗ ಮೇಡ್ ಆಫ್ ಮಿಸ್ಟ್ ಬೋಟ್ ಟೂರಿಗೆ ಹೊರಟ್ವಿ. ಈ ಬೋಟಲ್ಲಿ ಫಾಲ್ಸ್ ಹತ್ರಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಮೇಲಿಂದ ನೀರು ತುಂಬುತ್ತಲ್ಲ, ಅದು ನಮ್ಮ ಮೇಲೂ ಬೀಳುತ್ತೆ, ನೆನಿಬಾರ್ದು ಅನ್ನೋದಕ್ಕೋಸ್ಕರ ಎಲ್ಲರಿಗೂ ಒಂದೊಂದು ಜಾಕೆಟ್ ಕೊಟ್ಟಿದ್ರು. ನಯಾಗರಾ ಫಾಲ್ಸ್ ಅಮೆರಿಕ ಮತ್ತು ಕೆನಡಾ ದೇಶಗಳ ಅತಿ ದೊಡ್ಡ ಮತ್ತು ಸುಂದರವಾದ ಜಲಪಾತ ನಯಾಗರಾ. ಈ ಫಾಲ್ಸ್ 2 ದೇಶಗಳಲ್ಲಿ ಹರಡ್ಕೊಂಡಿದೆ. ಅಂದ್ರೆ ಈ ಫಾಲ್ಸ್ನ ಒಂದು ಸೈಡ್ ಅಮೆರಿಕ ಇದೆ, ಇನ್ನೊಂದು ಸೈಡ್ ಕೆನಡಾ ಇದೆ. ಮಧ್ಯ ಹರಿತಾ ಇರೋದೇ ನಯಾಗರಾ ನದಿ. ನಯಾಗರಾ ಅಲ್ಲಿ ಟೋಟಲ್ 3 ಫಾಲ್ಸ್ ಇದೆ. ಅಮೆರಿಕನ್ ಫಾಲ್ಸ್, ಬ್ರೈಡಲ್ ವೇಲ್ ಫಾಲ್ಸ್, ಕೆನಡಿಯನ್ ಅಥವಾ ಹಾರ್ಶೂ ಫಾಲ್ಸ್. ಇಲ್ಲಿ ಕಾಣ್ತಾ ಇರೋದು ಅಮೆರಿಕನ್ ಫಾಲ್ಸ್. ಇಲ್ಲಿರೋ 3 ಫಾಲ್ಸ್ ಅಲ್ಲಿ ಇದು ಚಿಕ್ಕ ಫಾಲ್ಸ್. ಇದ್ರ ಪಕ್ಕನೆ ಬ್ರೈಡಲ್ ವೇಲ್ ಫಾಲ್ಸ್ ಕೂಡ ಇದೆ. ಫಾಲ್ಸ್ ಹತ್ರಕ್ಕೆ ಹೋದಂಗೆ ನಮ್ಗೇನೂ ಕಾಣ್ತಾ ಇರಲಿಲ್ಲ. ಫುಲ್ ಆ ನೀರಿನ ಮಂಜೆಲ್ಲ ಪೂರ್ತಿ ಕ್ಯಾಮ್ರಾ ಫುಲ್ ನೀರಾಗೋಗ್ಬಿಡ್ತು. ಫಸ್ಟ್ ಡೇ ನಮಗೇನೂ ವಿಡಿಯೋ ಸಿಗಲಿಲ್ಲ. ನಾನಿಲ್ಲಿ ಹಾಕಿರೋ ವಿಡಿಯೋ ಫುಲ್ ಸೆಕೆಂಡ್ ದಿನ ಕ್ಯಾಪ್ಚರ್ ಮಾಡಿರೋದು. ನೆಕ್ಸ್ಟ್ ಅಲ್ಲಿಂದ ಮುಂದೆ ಹಾರ್ಶೂ ಫಾಲ್ಸ್ ಕಡೆಗೆ ಹೋದ್ವಿ. ಇಲ್ಲಿರೋ 3 ಫಾಲ್ಸಲ್ಲಿ ಇದೇ ತುಂಬ ದೊಡ್ಡ ಫಾಲ್ಸ್. ನಯಾಗರಾ ನದಿ ನೀರು 90% ಅಷ್ಟು ಹಾರ್ಶೂ ಫಾಲ್ಸ್ ಮೇಲೆ ಹರಿಯುತ್ತೆ. ಇನ್ನು ಉಳಿದ 10% ಮಾತ್ರ ಅಮೆರಿಕನ್ ಮತ್ತು ಬ್ರೈಡಲ್ ವೇಲ್ ಫಾಲ್ಸ್ ಮೇಲೆ ಹರಿಯುತ್ತೆ. ಹತ್ರ ಹೋದಂಗೆ ಏನೂ ಕಾಣ್ತಾ ಇರಲಿಲ್ಲ. ಅದಕ್ಕೆ ಮೇಡ್ ಆಫ್ ಮಿಸ್ಟ್ ಅಂತ ಹೆಸರಿಟ್ಟಿದ್ದವ್ರೆ. ಫುಲ್ ಮಂಜಿತ್ತು.
ನಯಾಗರಾ ಫಾಲ್ಸ್ ಅಲ್ಲಿ ಪ್ರತಿ ಸೆಕೆಂಡಿಗೆ 89 ಲಕ್ಷ ಲೀಟರ್ ನೀರು ಹರಿಯುತ್ತೆ. ಅದರಲ್ಲಿ 9 ಲಕ್ಷ ಲೀಟರ್ನಷ್ಟು ಮಾತ್ರ ಅಮೆರಿಕನ್ ಫಾಲ್ಸ್ ಮತ್ತು ಬ್ರೈಡಲ್ ವೇಲ್ ಫಾಲ್ಸ್ ಮೇಲೆ ಹರಿಯುತ್ತೆ. ಇನ್ನು ಉಳಿದ 80 ಲಕ್ಷ ಲೀಟರ್ನಷ್ಟು ನೀರು ಹಾರ್ಶು ಫಾಲ್ಸ್ ಮೇಲಿಂದ ಹರಿಯುತ್ತೆ. ಈ ಹಾರ್ಶು ಫಾಲ್ಸ್ ನಾರ್ತ್ ಅಮೆರಿಕಲ್ಲೇ ಅತ್ಯಂತ ಪವರ್ಫುಲ್ ವಾಟರ್ ಫಾಲ್ಸ್. ಈ ಜಾಗಕ್ಕೆ ಮೇಡ್ ಆಫ್ ಮಿಸ್ಟ್ ಅಂತ ಹೆಸರಿಡೋದ್ರ ಹಿಂದೆ ಒಂದು ದಂತಕಥೆನೇ ಇದೆ. ಅಮೆರಿಕ ಸೈಡಲ್ಲೇ ಬೇರೆ ಇದೆ, ಕೆನಡಾ ಸೈಡಲ್ಲೇ ಬೇರೆ ಇದೆ. ಬೇರೆ ಬೇರೆ ಆಥರ್ಗಳು ಅವ್ರದೇ ಆದಂಥ ರೀತಿಯಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಅದು ತುಂಬ ಲಾಂಗ್ ಸ್ಟೋರಿ. ಅದ್ರ ಬಗ್ಗೆ ನಾನು ಹೇಳ್ತಾ ಕೂತ್ರೆ ನನ್ನ ವ್ಯೂವರ್ಸಿಗೆಲ್ಲ ಬೋರ್ ಆಗುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಲೀಲ್ ವಾಲಾ ಅನ್ನೋ ಹುಡುಗಿಯ ಸಲುವಾಗಿ ಈ ಜಾಗಕ್ಕೆ ಮೇಡ್ ಆಫ್ ಮಿಸ್ಟ್ ಅಂತ ಹೆಸರಿಟ್ಟಿದ್ದಾರೆ. ಇಲ್ಲಿಗೆ ಮೇಡ್ ಆಫ್ ಮಿಸ್ಟ್ ಬೋಟ್ ರೈಡ್ ಮುಗೀತು. ನಾವಿರೋದು ಅಮೆರಿಕನ್ ಸೈಡ್, ಆ ಕಡೆ ಕಾಣ್ತಾ ಇರೋದು ಕೆನಡಾ ಸೈಡ್. ಎರಡು ಸೈಡು ಎರಡೆರಡು ಬೋಟ್ ಇದೆ. ಇಂಟರ್ನ್ಯಾಷನಲ್ ಬಾರ್ಡರ್ ಆಗಿರೋದ್ರಿಂದ ವೀಸಾ ಇದ್ರೇನೆ ಬಿಡೋದು. ಇದು ರೈನ್ಬೋ ಬ್ರಿಡ್ಜ್, ಅಮೆರಿಕ ಟು ಕೆನಡಾ ಹೋಗೋದಿಕ್ಕಿರೋ ಬ್ರಿಡ್ಜ್. ನೆಕ್ಸ್ಟ್ ನಾವ್ ಅಲ್ಲಿಂದ ಹೊರಟಿದ್ದು ಕಾಗೆಯ ಗೂಡಿನ ಕಡೆಗೆ, ಕ್ರೋಸ್ ನೆಸ್ಟ್. ಹೆಸರು ಮಾತ್ರ ಆಗಿದೆ, ಬಟ್ ಅಮೆರಿಕನ್ ಫಾಲ್ಸ್ ಪಕ್ಕಕ್ಕೆ ಹೋಗೋಕೆ ಅವಕಾಶ ಇದೆ. ಸೊ ಅದೇ ಕ್ರೋಸ್ ನೆಸ್ಟ್. ಅದು ಅಬ್ಸರ್ವೇಷನ್ ಟವರ್. ಈ ಪ್ಲೇಸ್ ಆದ್ಮೇಲೆ ನೆಕ್ಸ್ಟ್ ಅಲ್ಲಿಗೆ ಹೋಗೋದು. ಈಗ ಸದ್ಯಕ್ಕೆ ಕಾಗೆಯ ಗೂಡಿನ ಕಡೆಗೆ ಬಂದಿದ್ದೀವಿ. ಕ್ರೋಸ್ ನೆಸ್ಟ್ ಅಲ್ಲಿರೋದು ಅಮೆರಿಕನ್ ಫಾಲ್ಸ್. ಅಲ್ಲಿ ರೆಡ್ ಕಲರ್ ಕಾಣ್ತಾ ಇರೋದು ಕೆನಡಾ ಸೈಡ್ ಬೋಟ್. ಅವರು ರೆಡ್ ಜಾಕೆಟ್ ಹಾಕಿರ್ತಾರೆ. ಅಮೆರಿಕನ್ ಸೈಡ್ ಬೋಟ್ ಬ್ಲೂ ಜಾಕೆಟ್ ಹಾಕಿರ್ತಾರೆ. ನಾವು ಆ ಸೈಡ್ ಹೋಗಂಗಿಲ್ಲ, ಅವ್ರು ಈ ಸೈಡ್ ಬರಂಗಿಲ್ಲ. ವೀಸಾ ಇದ್ರೆ ಹೋಗ್ಬೋದು. ನಯಾಗರಾ ಫಾಲ್ಸ್ ಅಲ್ಲಿ ಕಾಮನ ಬಿಲ್ಲಿಗಂತೂ ಬರಾನೇ ಇಲ್ಲ, ಯಾವಾಗ್ಲೂ ಬರ್ತಾನೆ ಇರುತ್ತೆ. ಅಮೆರಿಕನ್ ಸೈಡಿಗಿಂತ ಕೆನಡಾ ಸೈಡ್ ಅವರಿಗೆ ನಯಾಗರಾ ಫಾಲ್ಸ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಯಾಕಂದ್ರೆ ಫಾಲ್ಸ್ ಪಕ್ಕಾನೇ ಅವ್ರಿಗೆ ರೋಡ್ ಇದೆ. ಅಲ್ಲೇ ಜನ ಎಲ್ಲ ಆರಾಮಾಗಿ ಓಡಾಡ್ಬೋದು. ಅವರಿಗೆ ಅಮೆರಿಕನ್, ಬ್ರೈಡಲ್ ವೇಲ್, ಹಾರ್ಶು 3 ಫಾಲ್ಸು ಕ್ಲಿಯರ್ ಆಗಿ ಕಾಣುತ್ತೆ. ಇಲ್ಲಿಂದ ನೆಕ್ಸ್ಟ್ ಹೋಗಿದ್ ಪ್ಲೇಸ್ ನೆಕ್ಸ್ಟ್ ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಜೈ ಶ್ರೀ ಕೃಷ್ಣ.